ಹಾಯ್ ಎಲ್ರಿಗೂ. ನನ್ನ ಹೆಸರು ಲಕ್ಷ್ಮೀ ದೇವಿ ಅಂತ. ಹಿರೇಬಿದ್ರಿಯಿಂದ ಬಂದಿದ್ದೀನಿ. ರಾಣೆಬೆನ್ನೂರು ತಾಲೂಕು ಹಾವೇರಿ ಜಿಲ್ಲೆ ಹಿರೇಬಿದ್ರಿಯಿಂದ ಬಂದಿದ್ದೀನಿ. ನಾನು ವಿಶ್ವವಿದ್ಯಾಲಯಕ್ಕೆ ಸೇರಿಬಿಟ್ಟು 5 ತಿಂಗಳಾಯಿತು. ಇದರಲ್ಲಿ ಫಸ್ಟಿಗೆ ನಾವು ಸರ್ವೇ ಮಾಡಬೇಕಾದ್ರೆ ತುಂಬ ಯಾವ ಥರ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಇವಾಗ ಸರ್ ಒಂದು 2-3 ಸಲ ನಮಗೆ ಮೀಟಿಂಗ್ ಕರೆದ್ಬಿಟ್ಟು ನಮಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಕೊಟ್ಟಾದ್ಮೇಲೆ ನಾವು ಈಗ ಅಡ್ಮಿಷನ್ ತುಂಬ ಚೆನ್ನಾಗಿ ನಡೀತಾ ಇದ್ದಾರೆ ಸರ್. ನಮ್ಮೂರಲ್ಲಿ ಪೇರೆಂಟ್ಸ್ ಎಲ್ಲ ತುಂಬ ಭಾಳ ಇದನ್ನ ಮಾಡ್ತಾ ಇದ್ದಾರೆ. ರೆಸ್ಪಾನ್ಸಿಬಲ್ ಚೆನ್ನಾಗಿದೆ. ಅಡ್ಮಿಷನ್ ಚೆನ್ನಾಗಿ ಆಗ್ತಾ ಇದೆ. ವಿಶ್ವವಿದ್ಯಾಲಯ ಟ್ಯೂಷನ್ ಅಲ್ಲಿ ನಾವು ಅಬಕಾಸ್, ವೇದಿಕ್ ಮ್ಯಾಥ್ಸ್, ಸ್ಪೋಕನ್ ಇಂಗ್ಲಿಷ್ ಅದನ್ನೆಲ್ಲ ಹೇಳ್ಕೊಡ್ತೀವಿ. ಬೇರೆ ಕಡೆ ಎಲ್ಲ ಇದೆ ಅಬಕಾಸ್, ವೇದಿಕ್ ಮ್ಯಾಥ್ಸ್ಗೆಲ್ಲ ತುಂಬಾ ಕಾಸ್ಟ್ಲಿ ಇದೆ. ಒಂದು ಮಂತಿಗೆಲ್ಲ 15-20 ಸಾವಿರ ಗಂಟಲೆ ಇದೆ. ನಮ್ಮ ಸಂಸ್ಥೆಯಲ್ಲಿ ತುಂಬಾ ಬಡ ಮಕ್ಕಳಿಗೋಸ್ಕರ ತುಂಬಾ ಕಡಿಮೆ ರೇಟಲ್ಲಿ ವಿದ್ಯೆಯನ್ನು ಕೊಡ್ತಾ ಇದ್ದಾವೆ. ಹಾಗಾಗಿ ನಮ್ಮ ಸಂಸ್ಥೆಗೆ ನಿಮ್ಮ ಮಕ್ಕಳನ್ನ ಸೇರಿಸ್ರಿ ಅಂತ ಅಪ್ರೋಚ್ ಮಾಡ್ತಾ ಇದ್ವಿ. ಆ ಪೇರೆಂಟ್ಸು ಓಕೆ, ಬೇರೆ ಕಡೆ ಎಲ್ಲ ಜಾಸ್ತಿ ಇರೋದ್ರಿಂದ ನಿಮ್ಮ ಇದರಲ್ಲಿ ಕಡಿಮೆ ಇದೆ, ಆದ್ರೆ ನಮ್ಮ ಮಕ್ಕಳು ಬಡ ಮಕ್ಕಳು ಚೆನ್ನಾಗಿ ಓದಲಿ ಅಂತಂದು ಹೇಳ್ಬಿಟ್ಟು ನಮ್ಮ ಟ್ಯೂಷನ್ ಸೆಂಟ್ರಿಗೆ ಮಕ್ಕಳನ್ನ ಸೇರಿಸ್ತಾ ಇದ್ದಾರೆ. ಚೆನ್ನಾಗಿ ರೆಸ್ಪಾನ್ಸಿಬಲ್ ಚೆನ್ನಾಗಿದೆ ಸರ್. ಫಸ್ಟಿಗೆಲ್ಲ ಸ್ಟಾರ್ಟಿಂಗ್ ಸೇರ್ಬೇಕಾದ್ರೆ ಹೆಂಗೋ ಏನೋ ಅನ್ಕೊಂಡು ಭಯದಿಂದ ಸೇರಿದ್ವಿ. ಈಗ ಕೆಲಸ ಬಿಡ್ಬೇಕಂದ್ರೆ ಆಗ್ತಿಲ್ಲ ಸರ್. ರಜೆ ಮಾಡ್ಬೇಕಂದ್ರೂ ನಾವು ರಜೆ ತಗೋಣದ್ವಲ್ಲ, ಡೈಲಿ ಅದನ್ನ ಸರ್ವೆಗೆ ಹೋಗ್ತಾನೆ ಇದ್ವಿ ಸರ್. ಫಸ್ಟಿಗೆಲ್ಲ ಮನೇಲೇ ಇದ್ದು ಏನು ಗೊತ್ತಾಗ್ತಾ ಇರಲಿಲ್ಲ. ನಾವು ಕೆಲವೊಂದು ಹೊಸ ವಿಷಯಗಳನ್ನ ಕಲಿತಾ ಇದ್ದೀವಿ ಮತ್ತು ಮಕ್ಕಳಿಗೆ ಕಲಿಸ್ತಾ ಇದ್ದೀವಿ ಸರ್. ಬಹಳ ಖುಷಿ ಅನಿಸ್ತಾ ಇದೆ ಸರ್ ವಿಶ್ವವಿದ್ಯಾಲಯಕ್ಕೆ ಸೇರಿದ್ದು.